ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಮಹಿಳೆಯರಲ್ಲಿ ಋತುಮತಿ ಸಮಯ ಅಥವಾ ಋತುಚಕ್ರ, ಪೀರಿಯಡ್ಸ್, ಮಂತ್ಲಿ ಪೀರಿಯಡ್ಸ್ ಏನು ಮುಟ್ಟು ಅಂತ ಏನು ಹೇಳ್ತಾರೆ, ಇದು ಒಂದು ಪ್ರಮುಖವಾದ ಒಂದು ಘಟ್ಟ. ಅವರ ಜೀವನದಲ್ಲಿ ಇದು ಒಂದು ಪ್ರಮುಖವಾದ ಘಟ್ಟ. ಯಾಕೆ ಅಂತಂದರೆ ಇದು ಅವರ ಸರ್ವತೋಮುಖ ಆರೋಗ್ಯವನ್ನು ಸೂಚಿಸ್ತದೆ. ಕೆಲವೊಬ್ರು ಏನು ಅನ್ಕೊಂಬಿಟ್ಟಿರ್ತಾರೆ ಅಂತಂದರೆ, ಪ್ರತಿ ತಿಂಗಳು ಮುಟ್ಟು ಸರಿಯಾಗಾದರೆ ಗರ್ಭಧಾರಣೆ ಸರಿಯಾಗಿ ಆಗ್ತದೆ, ಪೀರಿಯಡ್ಸ್ ಕರೆಕ್ಟಾಗಿ ಗರ್ಭಧಾರಣೆ ಆಗಬೇಕು, ಪ್ರೆಗ್ನೆನ್ಸಿ ಆಗಬೇಕು ಅಂತಂದರೆ ಪ್ರತಿ ತಿಂಗಳು ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಿರಬೇಕು ಅಂತ ತಿಳ್ಕೊಂಡಿರ್ತಾರೆ. ಕೇವಲ ಇದೊಂದು ವಿಷಯಕ್ಕೆ ಮಾತ್ರ ಅಲ್ಲ, ಅವರು ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು ಅಂತಂದರೆ ಪ್ರತಿ ತಿಂಗಳ ಮುಟ್ಟು ಅಂದರೆ ಪೀರಿಯಡ್ಸ್ ಅಂತ ಏನು ಹೇಳ್ತಾರೆ, ಮೆನ್ಸ್ಟ್ರಿಯಲ್ ಸೈಕಲ್ ಅಥವಾ ಮೆನ್ಸ್ಟ್ರಿಯಲ್ ಪೀರಿಯಡ್ಸ್ ಅಂತ ಏನು ಹೇಳ್ತಾರೆ, ಇದು ಅವರಿಗೆ ಸರಿಯಾಗಿ ಇರಬೇಕು, ನಿಗದಿತ ಸಮಯಕ್ಕೆ ಆಗಬೇಕು, ತಿಂಗಳಿಗೆ ಕರೆಕ್ಟಾಗಿ ಆಗಬೇಕು. ಸಾಮಾನ್ಯವಾಗಿ 28ರಿಂದ 35 ದಿನಗಳೊಳಗಡೆ ಆಗ್ತದೆ. ಯಾವಾಗ ಇದರಲ್ಲಿ ಏರುಪೇರು ಆಗ್ತದೋ ಅಂದರೆ ತಿಂಗಳಿಂದ ತಿಂಗಳಿಗೆ ದಿನಾಂಕಗಳು ವ್ಯತ್ಯಾಸ ಆಗ್ತಾ ಹೋಗ್ತದೋ ಅಂಥ ಒಂದು ಸಂದರ್ಭಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರೀತಾರೆ. ಹಾಗಾಗಿ ಹಲವಾರು ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ. ಇದಕ್ಕೆ ಕಾರಣಗಳೇನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ, ನಂತರ ಯಾವ ಮನೆಮದ್ದು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಕಾರಣಗಳ ವಿಷಯಕ್ಕೆ ಬಂತು ಅಂತಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾವಾಗ ಹಾರ್ಮೋನ್ಗಳಲ್ಲಿ ಅಸಮತೋಲನ ಆಗುತ್ತೋ ಅಂಥ ಒಂದು ಸಂದರ್ಭದಲ್ಲಿ ಅವರ ಪ್ರತಿ ತಿಂಗಳ ಮುಟ್ಟಿನಲ್ಲಿ ಏರುಪೇರಾಗ್ತದೆ. ಹಾಗೂ ಥೈರಾಯ್ಡ್ ಸಮಸ್ಯೆ ಇದ್ದ ಸಂದರ್ಭದಲ್ಲೂ ಅವರ ಮುಟ್ಟಿನಲ್ಲಿ ಒಂದು ಏರುಪೇರಾಗ್ತದೆ, ಪೀರಿಯಡ್ಸಲ್ಲಿ ಏರುಪೇರು ಇರ್ತದೆ. ಹಾಗೂ ಅತಿಯಾದ ಒಂದು ಒತ್ತಡ, ಸ್ಟ್ರೆಸ್, ಟೆನ್ಷನ್ ತಗೋತಾ ಇದ್ದರೆ, ಕಳಪೆ ಆಹಾರ ಸೇವನೆ ಮಾಡ್ತಾಯಿದ್ರೆ, ಸರಿಯಾಗಿ ನಿದ್ದೆ ಇಲ್ದಲೇ ಇದ್ದರೆ, PCOS ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಏನು ಹೇಳ್ತಾರೆ, ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಈ ಎಲ್ಲ ಕಾರಣಗಳಿಂದ ಅವರಲ್ಲಿ ಪೀರಿಯಡ್ಸ್ ಅಂತಂದರೆ ಪ್ರತಿ ತಿಂಗಳು ಆಗುವ ಮುಟ್ಟಿನಲ್ಲಿ ಏರುಪೇರಾಗ್ತಾ ಇರ್ತದೆ. ಹಾಗಾಗಿ ಈ ಒಂದು ಸಮಸ್ಯೆನ ಅವರು ಎದುರಿಸ್ತಾ ಇರ್ತಾರೆ. ನಾವು ಯಾವ ರೀತಿ ಮನೆಮದ್ದು ನೀವು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕೇನು ಮಾಡಬೇಕು ಅಂತಂದರೆ, ಪ್ರತಿನಿತ್ಯ ಹಾಲು, ಶುಂಠಿ, ಅರಿಶಿನ ಈ ಮೂರನ್ನು ನೀವು ಉಪಯೋಗಿಸ್ಬೇಕು. ಯಾವ ರೀತಿ ಉಪಯೋಗಿಸ್ಬೇಕು, ಈ ಮನೆಮದ್ದು ಯಾವ ರೀತಿ ನೀವು ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. 1 ಲೋಟ ಹಾಲು ತಗೊಳ್ಳಿ, ಅದನ್ನು ಚೆನ್ನಾಗಿ ಕುದಿಯೋಕ್ಕಿಡಿ. ಕುದ್ದ ನಂತರ ಹಾಲು ಬಿಸಿಯಾದ ನಂತರ ಆ ಹಾಲಿಗೆ ಒಂದು ಅರ್ಧ ಚಮಚ ಅರಿಶಿಣ ಹಾಕಿ, 1 ತುಂಡು ಶುಂಠಿನ ಚೆನ್ನಾಗಿ ಜಜ್ಜಿ ಹಾಕಿ ಚೆನ್ನಾಗಿ ಕುದಿಸಿ, ಆರಿದ ನಂತರ ಈ ಒಂದು ಪಾನೀಯವನ್ನು, ಹಾಲು, ಶುಂಠಿ, ಅರಿಶಿಣ ಮಿಶ್ರಿತ ಪಾನೀಯವನ್ನು ಪ್ರತಿನಿತ್ಯ ಬೆಳಗ್ಗೆ 1 ಲೋಟ ನೀವು ಕುಡಿಯೋದ್ರಿಂದ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ದೂರ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಇದು ದೇಹವನ್ನು, ಈ ಹಾಲು, ಶುಂಠಿ, ಅರಿಶಿಣ ದೇಹವನ್ನು ಬೆಚ್ಚಗಿಡ್ತದೆ. ಅರಿಶಿಣದಲ್ಲಿ ಕರ್ಕ್ಯುಮಿನ್ ಅಂತ ಒಂದು ಅಂಶ ಇದೆ. ಇದು ಉರಿಯೂತವನ್ನು ಕಡಿಮೆ ಮಾಡ್ತದೆ, ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ, ಹಾಗೂ ರಕ್ತ ಸಂಚಾರ ಸರಿಯಾಗಿ ಮಾಡ್ತದೆ. ಪ್ರಮುಖವಾಗಿ ಪೆಲ್ವಿಕ್ ಏರಿಯಾದಲ್ಲಿ ಈ ಒಂದು ರಕ್ತ ಸಂಚಾರ ಸರಿಯಾಗಿ ಮಾಡ್ತದೆ, ಹಾಗೂ ಪೆಲ್ವಿಕ್ ಮಸಲ್ಸ್ಗಳು ಏನಿರ್ತದೆ, ಯುಟ್ರೈನ್ ಮಸಲ್ಸ್ಗಳನ್ನ ರಿಲ್ಯಾಕ್ಸ್ ಮಾಡ್ತದೆ. ಇನ್ನು ಶುಂಠಿ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಸರಿ ಮಾಡ್ತದೆ. ಹಾಗಾಗಿ ಈ ಒಂದು ಪಾನೀಯವನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಹಾಗೂ ಏನಾದರೂ ತಮಗೆ ತುಂಬಾ ಡಿಲೇ ಆಗ್ತಾಯಿತ್ತು ಅಂದರೆ, ತಿಂಗಳುಗಟ್ಟಲೆ ನಿಮಗೆ ಡಿಲೇ ಆಗ್ತಾಯಿತ್ತು ಅಂತಂದರೆ, ದಿನಾಂಕಗಳು ವ್ಯತ್ಯಾಸ ಆಗ್ತಾಯಿತ್ತು, ನಿಮಗೇನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ, ನಿಮಗೇನು ಗೊತ್ತೇ ಆಗ್ತಾ ಇರೋದಿಲ್ಲ ಅಂತಂತಂದರೆ, ಯಾವಾಗ ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ತುಂಬಾ ಡಿಲೇ ಆಗ್ತಾಯಿತ್ತು, ತಿಂಗಳುಗಟ್ಟಲೆ ಡಿಲೇ ಆಗ್ತಾಯಿತ್ತು ಅಂತಂದರೆ, ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಹತ್ತಿರವಿರ್ತಕ್ಕಂಥ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಸರಿಯಾದ ಸಮಯಕ್ಕೆ ಔಷಧೋಪಚಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಯಿಂದ ನೀವು ದೂರ ಆಗಬಹುದು, ಆರೋಗ್ಯದಿಂದಿರಬಹುದು. ಯಾಕೆ ಅಂತಂದರೆ, ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಮಹಿಳೆ ಸರಿಯಾಗಿದ್ದರು ಅಂತಂದರೆ, ಆರೋಗ್ಯದಿಂದಿದ್ದರು ಅಂತಂದರೆ ಮನೆ ಮಂದಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅರ್ಥ. ಹಾಗಾಗಿ ಹೆಣ್ಣು ಮಕ್ಕಳು ಆರೋಗ್ಯದಿಂದ ಇದ್ದರೆ ಮನೆ ಮಂದಿ ಎಲ್ಲರೂ ಆರೋಗ್ಯದಿಂದಿದ್ದಾರೆ ಅಂತ ಅರ್ಥ. ಹಾಗಾಗಿ ನಾವೊಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಹೆಣ್ಣುಮಕ್ಕಳು ಆರೋಗ್ಯದಿಂದ ಇರಲೇಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಯಾವ
ಮನೆಮದ್ದು ಮಾಡ್ಬೋದು. ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು, ಅದಕ್ಕೆ ಕಾರಣಗಳೇನು, ಅದರಲ್ಲಿ ಯಾವ ರೀತಿ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಯಿಂದ ನೀವು ದೂರ ಆಗಬಹುದು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.